ನಾನು ಮಗಳ ಟೈಮಲ್ಲಿ ಕೆಲ್ಸಕ್ಕೆ ಹೋಗ್ತಾ ಇದ್ದೆ. ಮಗು ಸುಖನ ಅನುಭವಿಸಿರ್ಲಿಲ್ಲ. ಈಗ ನನ್ನ ಮೊಮ್ಮಗಳು ಅದನ್ನೆಲ್ಲ ತುಂಬಿಕೊಟ್ಟಿದ್ದಾಳೆ. ಸೂಪರ್. ಏನ್ ಮಾಡೋಣ ಅಂತ ಅನ್ಕೊಂಡಿದೀರಾ? ನಿಮ್ಗೋಸ್ಕರ ಮೊಸರು ಬದನೆಕಾಯಿ ರೆಸಿಪಿನ ಕಲ್ತ್ಕೊಂಡ್ ಬಂದಿದ್ದೀನಿ. ಖಂಡಿತ ನಿಮ್ಗೆ ಇಷ್ಟ ಆಗುತ್ತೆ. ನಾವು ಉತ್ತರ ಕರ್ನಾಟಕದ ಕಡೆ ಅದನ್ನ ಮುಳ್ಗಾಯಿ ಮೊಸರುಗಾಯಿ ಅಂತಾನು ಕರೀತಾರೆ. ಆದ್ರೆ ಇವತ್ತು ನಾವು ನನಗೋಸ್ಕರ ಅಲ್ಲ, ನಿಮ್ ಫ್ಯಾಮಿಲಿಗೋಸ್ಕರ ಡೆಡಿಕೇಟ್ ಮಾಡ್ಬೇಕು. ನಮ್ಮ ಫ್ಯಾಮಿಲಿನಲ್ಲಿ ಎಲ್ಲರೂ ಮೊಸರು ಪ್ರಿಯರೇ. ದೋಸೆ, ಚಪಾತಿ ಯಾವ್ದಕ್ ಬೇಕಾದ್ರೂ ಮೊಸರು ಕೊಡುತ್ತೆ. ನನ್ಗೊಂದು ತವಾ ಬೇಕು. ತವಾ ಇದ್ರಲ್ಲಾದ್ರೆ ಜಾಸ್ತಿ ಮಾಡ್ಕೋಬಹುದು, ಬೇಗ ಖಂಡಿತ ಮ್ಯಾಮ್. ಹೆಂಚು ಕಾಯ ತನಕ ದೊಡ್ಡ ಫ್ಲೇಮ್ ಇರ್ಲಿ. ಆಮೇಲೆ ಇದು ಲೋ ಫ್ಲೇಮ್ ಅಲ್ಲೇ ಫ್ರೈ ಆಗ್ಬೇಕು. ಹೌದಾ? ಸೂಪರ್. ಓಕೆ, ಇವತ್ತು ನಾವು ನಮ್ಮ ಕಿಚನ್ ಅಲ್ಲಿ ಬಳಸ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇದನ್ನ ಹಂಚಿಗೆ ಪೂರ್ತಿ ಸವರ್ಕೋಬೇಕು. ನಾವೀಗ ಒಂದೊಂದೇ ಬದನೆಕಾಯಿ ಸ್ಲೈಸಸ್ ನ ಇದ್ರ ಮೇಲೆ ಹಾಕ್ತಾ ಬರೋಣ. ಹಂಚಿನ ಮೇಲೆ ಸೌಂಡ್ ಬರ್ತಾ ಇದೆ. ಇದನ್ನ ಆದಷ್ಟು ಸಣ್ಣ ಫ್ಲೇಮ್ ಅಲ್ಲಿ ಫ್ರೈ ಮಾಡ್ಬೇಕು. ಅವಾಗ ಫ್ಲೇವರ್ ಜಾಸ್ತಿ ಆಗುತ್ತೆ. ಬೇಕು ಚುಚ್ಕೋಬೇಕು. ಒಂದು ಚುಚ್ಚಕ ಅಲ್ಲೇ ಅಂತಾರಲ್ಲ. ಎಲ್ಲಿ? ಅಲ್ಲೇ. ಎಲ್ಲಿ? ಇಲ್ಲೇ ತವಾದಲ್ಲೇ. ಹೌದು. ಇದನ್ನ ನಾವು ಫ್ರೈ ಮಾಡ್ಕೊಳ್ಳೋಕ್ಕೂ ಮುಂಚೆ ಒಂದ್ ಚಮಚ ಅರಿಶಿನ ಪುಡಿ ಎಲ್ಲದಕ್ಕೂ ತಾಗೋ ತರ ಅದು ಸ್ಪ್ರೆಡ್ ಮಾಡ್ಕೋಬೇಕು ನೀಟಾಗಿ. ಇದನ್ನ ಮ್ಯಾರಿನೇಟ್ ಮಾಡಿ ಇಟ್ಕೊಂಡ್ರೆ ಸ್ವಲ್ಪ ಹೊತ್ತು ಬುಕಚಿ ಮಾಡಿಸಿದ್ರೆ ಚೆನ್ನಾಗಿ ಬರುತ್ತೆ ಫ್ಲೇವರ್. ಹೊತ್ತಾದ್ರೆ ಹೀಗೂ ಮಾಡ್ಬೋದು. ಆಮೇಲೆ 1.5 ಚಮಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಎಲ್ಲ ಕಲಿಸ್ತೀವಲ್ವಾ, ಹೊಂದ್ಕೊಳ್ಳುತ್ತೆ. ಏನೋಪ್ಪ ನಿಮ್ಗೆ ಗೊತ್ತು ಹೆಂಗ್ ಮಾಡೋದು ಮೊಸರು ಬದನೆಕಾಯಿ ಅಂತ. ಇಲ್ಲ, ನಿಮ್ಗೆ ಇಷ್ಟ ಆಗುತ್ತೆ. ನಾವು ಮೊಸರನ್ನ ಸ್ಮೂತ್ ಮಾಡ್ಕೋಬೇಕು. ಏನ್ ಮಾಡ್ಕೋಬೇಕು? ಸ್ಮೂತ್ ಕಡ್ಕೋಬೇಕು. ಈಗ ರಫ್ ಆಗಿದ್ಯಾ? ಹೌದು. ಅಂದ್ರೆ ಒಂದು ಲಂಪ್ಸ್ ಎಲ್ಲ ಇರುತ್ತಲ್ಲ ಅದೆಲ್ಲ ಹೋಗ್ಬೇಕು. ಬೌಲ್ ಬೇಕು. ತವಾ ಫ್ರೈ ಆಗ್ತಾ ಇರೋದ್ರಲ್ಲಿ ಇದನ್ನ ಒಂಚೂರು ಕಡ್ಕೊಂಡು ಇದನ್ನ ಸ್ಮೂತ್ ಪೇಸ್ಟ್ ತರ ಮಾಡ್ಕೊಳ್ಳೋಣ. ಆಗ್ಬೋದು ಮ್ಯಾಮ್. ಹೀಗೆ ಮುಟ್ಟಿ ನೋಡಿದ್ರೆ ಒಳಗಡೆ ಹೋಗ್ಬೇಕು. ಆಗ ಅದು ಚೆನ್ನಾಗಿ ಬೆಂದಿದೆ ಅಂತ. ನಾವೀಗ ಒಂದು ದೊಡ್ಡ ಪ್ಲೇಟ್ಗೆ ಇದನ್ನ ಟ್ರಾನ್ಸ್ಫರ್ ಮಾಡ್ತೀವಿ. ಈಗ ನನ್ಗೊಂದು ಕಡಾಯಿ ಕೊಟ್ರೆ ಇದಕ್ ಬೇಕಾಗಿರೋ ಒಂದು ಮಜವಾಗಿರೋ ಒಗ್ಗರಣೆ ಹಾಕೋಣ. ಇದು ಸ್ವಲ್ಪ ಬಿಸಿ ಆರೋದ್ರೊಳಗೆ ಒಂದು ಒಗ್ಗರಣೆ ಕೊಟ್ಕೊಳ್ಳೋಣ. ತವ ಎತ್ತಿಟ್ಬಿಡೋದಾ? ಇಡ್ಬೋದು. ಇದೆಲ್ಲ ತಗೊಂಡ್ಬಿಡೋಣ. ಈ ಒಗ್ಗರಣೆ ಇದ್ರಲ್ಲಿ ಹಾಕೊಳ್ಳೋಣ. ಒಗ್ಗರಣೆಗೆ ಸ್ವಲ್ಪ ಎಣ್ಣೆ. ನಾವು ಇವತ್ತು ಯೂಸ್ ಮಾಡ್ತಾ ಇದೀವಿ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಇನ್ನು ಸ್ವಲ್ಪ ಬೇಕು, ಯಾಕೆಂದ್ರೆ ಈರುಳ್ಳಿ ಇಷ್ಟು ಕ್ವಾಂಟಿಟಿಗೆ ಸಾಕು. ಎಣ್ಣೆ ಕಾದ್ಮೇಲೆ ಮಾಮೂಲಂತೆ ಒಗ್ಗರಣೆಯ ಬೇಸಿಕ್ ಸ್ವಲ್ಪ ಸಾಸಿವೆ. ಈ ಸಾಸಿವೆ ಚಟ್ಪಟ ಅಂದ್ಮೇಲೆ 2 ಒಣ ಮೆಣಸಿನ್ಕಾಯಿ ಹಾಕೋಣ. ಅಲ್ಲೂ ಖಾರದ ಪುಡಿ, ಇಲ್ಲೂ ಖಾರ. ಆಯ್ತಾ? ಎಲ್ಲ ಹಾಕ್ತಾ ಇದ್ದೀನಿ. ಆಮೇಲೆ ಸ್ವಲ್ಪ ಇಂಗು. ಇವತ್ತು ನಾವು ನಮ್ಮ ಮೊಸರು ಬದನೆಕಾಯಿಗೆ ಯೂಸ್ ಮಾಡ್ತಾ ಇದ್ದೀವಿ SSP ಇಂಗು. ರುಚಿ +2 ಪರಿಮಳ ಕ್ಲಾಸ್. ತಗೊಳ್ಳಿಮ್ಮ. ಆಮೇಲೆ ಸಣ್ಣದಾಗಿ ಕಟ್ ಮಾಡ್ಕೊಂಡಿರೋ ಈರುಳ್ಳಿ ಹಾಕಬೇಕು. ಈರುಳ್ಳಿ ತುಂಬಾ ಫ್ರೈ ಆಗ್ಬೇಕಂತ ಏನಿಲ್ಲ, ಅದು ಸ್ವಲ್ಪ ಮಾಗಿದ್ರೆ ಸಾಕು. ಈಗ ಇನ್ನೊಂದ್ ಸ್ವಲ್ಪ ಅಂದ್ರೆ ಅದಕ್ಕೆ ಎಲ್ಲಾ ಹೋಳ್ಗೂ ಹತ್ತಿದ್ಯೋ ಇಲ್ಲೋ ಅಂತ ಸ್ವಲ್ಪ ಡೌಟು. ಹಾಗಾಗಿ ಇನ್ನೊಂಚೂರು ಖಾರದ ಪುಡಿ, ಇನ್ನೊಂದ್ ಸ್ವಲ್ಪ ಉಪ್ಪು ಹಾಕಿದ್ಮೇಲೆ 1 ಚಮಚ ಜೀರಿಗೆ ಪುಡಿ ಹಾಕ್ಬೇಕು. ಈ ಫ್ಲೇವರ್ ಏನೇ ಇದರದ ಮೇನ್ ಸಾರ. ಈಗ ಇದು ಆಗಿದೆ. ಈಗ ನಾವು ಈ ಕಡ್ದಿಟ್ಕೊಂಡಿರೋ ಸ್ಮೂತ್ ಪೇಸ್ಟ್ ಮೊಸರನ್ನ ಇದ್ರ ಮೇಲೆ ಹರಡ್ತಾ ಬರೋಣ. ಮೊಸರು ನೋಡಿದ್ರೇನೆ ಮೊಸರು ಲವರ್ಸ್ಗೆ ತಿನ್ಬೇಕು ಅಂತ ಅನಿಸ್ತಾ ಇದ್ರೆ ಆಶ್ಚರ್ಯ ಇಲ್ಲ. ಮೇಡಮ್ ಫೌಂಡೇಶನ್ ಆಗ್ತಾ ಇದೆ. ಒಂಥರ ಫೌಂಡೇಶನ್. ನೀವು ತಿನ್ಬೇಕಾದ್ರೆ ನಿಜವಾಗ್ಲೂ ಮನೆ ಕಟ್ಟಿದಾಗ ಆನಂದ ಆಗುತ್ತಲ್ಲ, ಹಾಗೇ ಆಗುತ್ತೆ. ನೋಡ್ತಾ ಇರಿ. ಈಗ ಈ ಒಗ್ಗರಣೆನ ಹರಡ್ಬೇಕು ಇದ್ರ ಮೇಲೆ. ಇದು ಮೊಸರು ಜೊತೆ ಚೆನ್ನಾಗಿ ಮಿಕ್ಸ್ ಆಗ್ಬೇಕು. ಈಗ ಕೊನೆಯಲ್ಲಿ
ಎಲ್ಲ ಫ್ಲೇವರ್ಸ್ ಇಂದ ರಾಜ ನಮ್ಮ ಕೊತ್ತಂಬರಿ ಸೊಪ್ಪು. ಆ ಕೊತ್ತಂಬರಿ ಸೊಪ್ಪನ್ನ ನಮ್ ಡಾರ್ಲಿಂಗ್ ಕೊತ್ತಂಬರಿ ಸೊಪ್ಪನ್ನ ಮೇಲೆ ಹಾಕಿದ್ರೆ ಈ ಡಿಶ್ ನಿಮಗೆ ಕೊಡೋದಿಕ್ಕೆ ರೆಡಿ. ನೈನಾ ಅವ್ರೆ, ಎಲ್ಲರೂ ನಿಮ್ಗೆ ತಿನ್ನಿ 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 ಅಂತ ಹೇಳ್ತಾರೆ, ಆದ್ರೆ ನಾವು ನಮ್ ಸಂಪ್ರದಾಯ ಮರೆಯಕ್ಕಾಗುತ್ತಾ ಅಲ್ವಾ? ನಮ್ ಸಂಪ್ರದಾಯದ ಪ್ರಕಾರ ನೀರ್ ಫಸ್ಟ್ ಕುಡಿದ್ಬಿಟ್ಟು ಹೊಟ್ಟೆ ತಂಪ್ ಮಾಡ್ಕೊಂಡು ಆಮೇಲೆ ಇದನ್ನ ಸವಿರಿ, ಅದ್ರ ಸ್ವಾದ ದುಪ್ಪಟ್ಟಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಬೋರೋಸಿಲ್ ಅವರ ಕ್ರಿಸ್ಟೋ ವೈಟ್ ಮಾರ್ಕ್ ಕ್ಲಿಯರ್ ಗ್ಲಾಸ್ ಬಾಟಲ್, ಶುದ್ಧ ನೀರಿನ ಶುದ್ಧ ಅನುಭವ, 100% ಬೋರೋಸಿಲಿಕೇಟ್ ಗ್ಲಾಸ್ ನಿಂದ ತಯಾರಾಗಿರುವ ಕ್ರಿಸ್ಟೋ ಗ್ಲಾಸ್ ಬಾಟಲ್ ನಿಮ್ಮ ನೀರನ್ನ ಸುರಕ್ಷಿತ ಹಾಗೂ ಶುದ್ಧವಾಗಿರಿಸುವಂತೆ ಕಾಪಾಡುತ್ತೆ. 100% ಬೋರೋಸಿಲಿಕೇಟ್ ಗ್ಲಾಸ್ ನಿಂದ ತಯಾರಾಗಿರುವ ಫ್ರಿಡ್ಜ್ ಮತ್ತು ಡಿಶ್ ವಾಷರ್ ನಲ್ಲಿ ಸುರಕ್ಷಿತವಾಗಿ ಬಳಸಬಹುದು. ಸಾಮಾನ್ಯ ಪ್ಲಾಸ್ಟಿಕ್ ಅಥವಾ ಆರ್ಡಿನರಿ ಗ್ಲಾಸ್ ನಂತೆ ಯಾವುದೇ ರಾಸಾಯನಿಕ ಅಂಶವನ್ನ ನೀರಿಗೆ ಬಿಡೋದಿಲ್ಲ. ಸಾಮಾನ್ಯ ಗಾಜಿಗಿಂತ ಹೆಚ್ಚು ದಿನ ಬಾಳಿಕೆ ಬರುತ್ತೆ. ಏರ್ ಟೈಟ್ ಮತ್ತು ಲೀಕ್ ಪ್ರೂಫ್ ವಿನ್ಯಾಸದಿಂದ ಯಾವುದೇ ಸೋರಿಕೆ ಚಿಂತೆ ಇಲ್ಲ. ನಾನ್ ಪೋರಸ್ ಹಾಗೂ ಸ್ಕ್ರಾಚ್ ರೆಸಿಸ್ಟೆಂಟ್ ಆಗಿದ್ದು ಕಲೆಗಳು ಅಥವಾ ವಾಸನೆಯನ್ನ ಹೀರಿಕೊಳ್ಳೋದಿಲ್ಲ. ಇವಾಗ ನೀರ್ ಕುಡಿಬೇಕಲ್ವಾ ನಾನು? ಟಡನ್ ಟಡನ್ ಟಡನ್. ಟೇಸ್ಟ್ ಮಾಡ್ಲಾ? ಖಂಡಿತ ಮಾಡಿ. ನೋಡ್ತಾ ಇದೀರಲ್ಲ, ತಿಂತಾ ಇದೀನಿ ಮೊಸರು ಬದನೆಕಾಯಿ ಮೌತು. ಮೈಕೊಳ್ಳಿ. ಆ ಒಗ್ಗರಣೆ, ಆ ಬದನೆಕಾಯಿ ಫ್ರೈ ಮಾಡಿದ್ರಲ್ಲ ನೀವು, ಎಕ್ಸಲೆಂಟ್ ಆಗಿದೆ. ನೀವೇನು ಟೇಸ್ಟಿಯಾಗಿ ಮಾಡಿದಿರಲ್ಲ, ಆ ಟೇಸ್ಟ್ ನ ಡಬಲ್ ಮಾಡಕ್ಕಂತಾನೆ ನಮ್ಮ ಫ್ರೀಡಮ್ ರಿಫೈನ್ಡ್ ಸನ್ಫ್ಲವರ್ ಆಯಿಲ್ ಜೊತೆಗೆ ನಮ್ಮ SSP ಹಿಂಗು ಇಬ್ರು ಸೇರಿ ಸಖತ್ ನಿಮ್ಮ ಅಡುಗೆನ ಇನ್ನು ಡಬಲ್ ರುಚಿ ಮಾಡ್ಬಿಟ್ಟಿದ್ದಾರೆ. ಥ್ಯಾಂಕ್ ಯು. ಇವತ್ತಿನ ಈ ಮೊಸರು ಬದನೆಕಾಯಿಗೆ ನನ್ನ ಕಡೆಯಿಂದ ಮೊಸರು ಬದನೆಕಾಯಿ ಮಾಡುವ ವಿಧಾನ. ಮೊದಲಿಗೆ ಒಂದು ತವಾಗೆ ಸ್ವಲ್ಪ ಎಣ್ಣೆ ಸವರಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ರೌಂಡ್ ಆಗಿ ಹೆಚ್ಚಿದ ಬದನೆಕಾಯಿ ಸ್ಲೈಸ್ ಗಳನ್ನ ಒಂದೊಂದಾಗಿ ತವಾಗೆ ಸೇರಿಸಿಕೊಂಡು ಎರಡೂ ಬದಿ ಮೀಡಿಯಂ ಫ್ಲೇಮ್ ನಲ್ಲಿ ಬೇಯಿಸಿಕೊಳ್ಳಿ. ಈಗ ಎಲ್ಲಾ ಸ್ಲೈಸ್ ಗಳಿಗೂ ಮಸಾಲೆ ಹಿಡಿಯುವ ರೀತಿಯಲ್ಲಿ 1 ಚಮಚ ಅರಿಶಿನ, 1 ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಪ್ರತಿ ಸ್ಲೈಸ್ ಅನ್ನು ಮೇಲೆ ಕೆಳಗೆ ತಿರುವಿ ಮೀಡಿಯಂ ಫ್ಲೇಮ್ ನಲ್ಲಿ ಫ್ರೈ ಮಾಡಿ ತಣಿಸಿ. ಈಗ ಮೊಸರನ್ನ ಗಟ್ಟಿ ಇಲ್ಲದ ರೀತಿಯಲ್ಲಿ ಕಡೆದು ಸ್ಮೂತ್ ಪೇಸ್ಟ್ ಮಾಡಿಕೊಳ್ಳಿ. ನಂತರ ಒಂದು ಬಾಣಲೆಗೆ ಸ್ವಲ್ಪ ಎಣ್ಣೆ ಹಾಕಿ ಕಾಯಲು ಬಿಡಿ. ಎಣ್ಣೆ ಕಾದ ನಂತರ ಸ್ವಲ್ಪ ಸಾಸಿವೆ, 2 ಒಣಮೆಣಸಿನಕಾಯಿ, ಸ್ವಲ್ಪ ಹಿಂಗು, 1 ಕಪ್ ಹೆಚ್ಚಿದ ಈರುಳ್ಳಿ, ಅರ್ಧ ಚಮಚ ಅಚ್ಚ ಖಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, 1 ಚಮಚ ಜೀರಿಗೆ ಪುಡಿ ಹಾಕಿ ಕಲಸಿಟ್ಟುಕೊಳ್ಳಿ. ನಂತರ ಒಂದು ತಟ್ಟೆಗೆ ಫ್ರೈ ಮಾಡಿದ ಬದನೆಕಾಯಿ ಸ್ಲೈಸ್ ಗಳನ್ನ ಹಾಕಿ ಅದರ ಮೇಲೆ ಪೇಸ್ಟ್ ಮಾಡಿಕೊಂಡ ಮೊಸರನ್ನ ಹರಡಿ. ನಂತರ ಒಗ್ಗರಣೆಯನ್ನ ಹರಡಿಕೊಂಡು ಅದರ ಮೇಲೆ ಮತ್ತೊಮ್ಮೆ ಮೊಸರಿನ ಪೇಸ್ಟ್ ಹಾಕಿ ಹೆಚ್ಚಿದ ಕೊತ್ತಂಬರಿ ಸೇರಿಸಿಕೊಂಡರೆ ರುಚಿಯಾದ ಮೊಸರು ಬದನೆಕಾಯಿ ಸವಿಯಲು ಸಿದ್ಧ.